ಹಾಯ್ ಎಲ್ಲರಿಗೂ. ಇವತ್ತು ಕ್ವಿಕ್ಕಾಗಿ ಮೆಂತ್ಯ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಡಿಫ್ರೆಂಟ್ ಆಗಿರುವಂಥ ಒಂದು ಪಲ್ಯ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಖಂಡಿತ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ಈಗ ಕ್ವಿಕ್ಕಾಗಿ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಒಂದು ಪ್ಯಾನ್ಗೆ ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಟೇಸ್ಟ್ ಬರುತ್ತೆ. ಈ ಹಸಿಮೆಣಸಿನ್ಕಾಯಿ ಆದಷ್ಟು ಯೂಸ್ ಮಾಡಿ ಈ ಪಲ್ಯಗೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರುಕಾಳನ್ನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ನೋಡಿ, ಈ ಥರ ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ. ಇದ್ರ ಬದಲು ಹೆಸರುಬೇಳೆ ಕೂಡ ಆ್ಯಡ್ ಮಾಡ್ಬೋದು. ಇದು ಆ್ಯಕ್ಚುಲಿ ಹೆಸರುಬೇಳೆ ಆ್ಯಡ್ ಮಾಡಬೇಕಿತ್ತು ನಾನು. ಈ ಸಲ ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಮೊಳಕೆ ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಹಾಗೆ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಇತ್ತು, ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಲ್ಯ ಸ್ವಲ್ಪ ಕ್ವಾಂಟಿಟಿ ಇದು ಕಡಿಮೆ ಆಗೋದ್ರಿಂದ ಆದಷ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಕರೆಕ್ಟಾಗುತ್ತೆ. ಇಲ್ಲಿ ಒಬ್ಬರು ಇಲ್ಲ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ ಮೆಂತ್ಯ ಪಲ್ಯ ಸ್ವಲ್ಪ ಬೇಯ್ತಾ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತಗೊಳ್ಳಿ. ನೋಡಿ, ಎಷ್ಟು ಬೇಗ ಸಾಫ್ಟ್ ಆಗಿಬಿಟ್ಟು ಬೆಂದ್ಬಿಡುತ್ತೆ, ಬೇಗ ಬೇಯುತ್ತೆ. ತುಂಬ ಟೈಮ್ ಹಿಡಿಯೋದೇ ಇಲ್ಲ. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗ್ಬಿಟ್ಟು. ಟೇಸ್ಟು ನೀವು ಡೌಟೇ ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ಖಂಡಿತ. ಕ್ವಿಕ್ಕಾಗಿ ಆಗುವಂಥ ಪಲ್ಯ ಅಂತ ಕೂಡ ಹೇಳ್ಬೋದು. ಎಲ್ಲ ರೆಡಿ ಮಾಡಿಕೊಂಡ್ರೆ 5 ಮಿನಿಟ್ಸಲ್ಲಿ ಈ ಪಲ್ಯ ರೆಡಿ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪು ಹೇಗಿದ್ರು ಬೇಗ ಬೇಯೋದ್ರಿಂದ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕ್ವಾಂಟಿಟಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ಪು ಹೆಸರುಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೆ. 1 ಕಪ್ ಹೆಸರುಬೇಳೆನ ತೊಳೆದು ನೆನೆಸಿಟ್ಟಿರಿ. ನೆನೆಸಿ ಆದಮೇಲೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಾಳು ಮೊಳಕೆ ಕಟ್ಟಿರೋದ್ರಿಂದ ಸ್ವಲ್ಪ ಹಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಆದರೆ ಓವರ್ ನೈಟ್ ನೆನೆಸಿಟ್ಟು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ.